ಹಾಯ್ ಫ್ರೆಂಡ್ಸ್, ನಾನಿವಾಗ ಒರಾಯನ್ ಮಾರಲ್ಲಿದ್ದೀನಿ. ಇಲ್ಲೊಂದು ಆಡಿ Q3 ಸ್ಪೋರ್ಟ್ ಕಾರ್ ಅನ್ನ ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಪೂರ್ತಿ ಮಾಹಿತಿನ ನಮ್ಮ ಸ್ನೇಹಿತರು ನಿಮಗೆ ತಿಳಿಸ್ಕೊಡ್ತಾರೆ. ಸರ್, ನಿಮ್ಮ ಹೆಸರು? ಮೊಹಮ್ಮದ್. ಓಕೆ ಸರ್. ಸರ್, ನನಗೆ ಕಾರ್ ಬಗ್ಗೆ ಪೂರ್ತಿಯಾಗಿ ಒಂದು ಡೀಟೇಲ್ಸ್ ನಮಗೆ ಹೇಳ್ಕೊಡ್ತೀರಾ? ಬರುತ್ತೆ. ಓಕೆ. ಇದು ಆಡಿದು Q3 ಸ್ಪೋರ್ಟ್ ಬ್ಯಾಕ್ ಎಡಿಷನ್. ಇದು ಓಕೆ. ಇದು ನಿಮ್ಗೆ ಸ್ವಲ್ಪ ಕ್ಯೂಪೆಡ್ ಬರುತ್ತೆ ಬ್ಯಾಕ್ ಹಿಂದೆ. ಆಮೇಲೆ ಎಕ್ಸ್ಟೀರಿಯರ್ ಫೀಚರ್ಸ್ ತುಂಬಾ ಚೆನ್ನಾಗಿದೆ ಅದರಲ್ಲಿ. ನಿಮ್ಗೆ ಮೈಲೇಜ್ ಒಂದು 10 to 16 ಬರುತ್ತೆ. ಹೈವೇನಲ್ಲಿ 16 ಬರುತ್ತೆ ಮೈಲೇಜ್. ಸೂಪರ್. ಅಂಡ್ ನಿಮ್ಗೆ ಪವರ್ ಇದು ಹಾರ್ಸ್ ಪವರ್ ಇದು 190 ಬರುತ್ತೆ, 190 bhp. ಎಸ್ ಸರ್. ಅಂಡ್ ಟಾರ್ಕ್ ನಿಮ್ಗೆ 2000 ಬರುತ್ತೆ. 2 ಲೀಟರ್ ಇಂಜಿನ್ ಇದು. ಓಕೆ. ತುಂಬಾ ಚೆನ್ನಾಗಿ ಫೀಚರ್ಸ್ ಇದೆ. ಇದು ಡ್ರೈವರ್ ಸೀಟ್ ಎಲ್ಲ ತುಂಬಾ ಸ್ವಲ್ಪ ಟಿಲ್ಟ್ ಆಗಿತ್ತು. ನೀವಿಲ್ಲಿ ನೋಡ್ತಾ ಇರುವಂತಹ ಆಡಿ Q3 ಸ್ಪೋರ್ಟ್ ಬ್ಯಾಕ್ 2024 ಇದೊಂದು ಕಾಂಪ್ಯಾಕ್ಟ್ ಲಕ್ಸುರಿ ಕಾರ್. ಇದು ಕಾರ್ಗಳ ಮಾರ್ಕೆಟ್ ನಲ್ಲೇ ಇದಕ್ಕೆ ಸಮನಾಗಿರೋ ಕಾರ್ಗಳು ಅಂತಂದ್ರೆ BMW ನ X1, ಮರ್ಸಿಡಿಸ್ ನ ಬೆನ್ಸ್ ಕಾರ್, ಲೆಕ್ಸಸ್ NS ಕಾರ್ಗಳು ಈ ಆಡಿ Q3 ಸ್ಪೋರ್ಟ್ ಬ್ಯಾಕ್ ಕಾರಿಗೆ ಸಮನಾಗಿರುವಂತದ್ದು. ಇದರ ವಿನ್ಯಾಸ ಸ್ಪೋರ್ಟ್ಸ್ಗೆ ಬಳಸುವಂತಹ ಮತ್ತೆ ಪ್ರೀಮಿಯಂ ವೈಶಿಷ್ಟ್ಯಗಳನ್ನು ಹೊಂದಿರುವಂತಹ ಸಂಯೋಜನೆಯಿಂದ ಇದರ ಡಿಸೈನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ವಿನ್ಯಾಸ ಮತ್ತೆ ಬಾಹ್ಯ ಅಂದ್ರೆ ಇಂಟೀರಿಯರ್ ಡಿಸೈನ್ ಗಳ ಬಗ್ಗೆ ನಾವು ನೋಡೋದಾದ್ರೆ ಸ್ಪೋರ್ಟ್ಸ್ ಬ್ಯಾಕ್ ಶೈಲಿ. ಇದರ ಶೈಲಿ ಬಂದ್ಬಿಟ್ಟು ಸ್ಪೋರ್ಟ್ ಬ್ಯಾಕ್ ಶೈಲಿ. ಈ Q3 ಸ್ಪೋರ್ಟ್ ಬ್ಯಾಕ್ ಸ್ಲೋಪಿಂಗ್ ರೋಪ್ ಲೈನ್ ನೊಂದಿಗೆ ಚಿಕ್ಕ ಕೂಪ್ ಕಾರನ್ನು ಹೋಲುವಂತಹ ಪ್ರೊಫೈಲ್ ಡಿಸೈನ್ ಅನ್ನ ಇದು ಹೊಂದಿದೆ. ಈ ಸ್ಪೋರ್ಟ್ ಬ್ಯಾಕ್ ಸ್ಟ್ಯಾಂಡರ್ಡ್ Q3 ಕಾರ್ಗಿಂತಲೂ ವಿಭಿನ್ನವಾಗಿರುತ್ತೆ. ಈ ವಿನ್ಯಾಸದ ಆಯ್ಕೆ ಕ್ರೀಡಾಪಟುವಿಗೆ ಅಂದ್ರೆ ಸ್ಪೋರ್ಟಿನೆಸ್ ನ ಮತ್ತೆ ಏರೋಡೈನಾಮಿಕ್ಸ್ ಅನ್ನ ಹೊತ್ತಿ ಹೇಳುವಂತಹ ಅದ್ಭುತವಾದ ಲಕ್ಸುರಿ ಕಾರ್ ಇದಾಗಿದೆ. ಹಾಗೆ ಇದರ ಮುಂಭಾಗದ ಬಗ್ಗೆ ನಾವು ಹೇಳೋದಾದ್ರೆ ಇದು ಆಡಿಯ ಸಿಗ್ನೇಚರ್ ಸಿಂಗಲ್ ಫ್ರೇಮ್ ನ ಗ್ರಿಲ್ ಅನ್ನ ಹೊಂದಿದೆ. ನೋಡ್ಲಿಕ್ಕೆ ಆಕರ್ಷಕವಾಗಿದೆ. ಕೋನಾಕಾರದ ಮುಖ್ಯ ಲೈಟ್ಗಳಿವೆ. ಹಾಗೆ ಮುಂಭಾಗದಲ್ಲಿ LED ಡೇ ಟೈಮ್ ರನ್ನಿಂಗ್ ಲೈಟ್ ಗಳನ್ನ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಮಗಿನ್ನು ಇದರ ಬಾಡಿ ಡೈಮೆನ್ಷನ್ ನೋಡೋದಾದ್ರೆ 2024 Q3 ಸ್ಪೋರ್ಟ್ ಬ್ಯಾಕ್ ಕಾರ್ ಅನ್ನ ವಿನ್ಯಾಸಗೊಳಿಸಿರೋದು ನಗರ ಪ್ರದೇಶಗಳಿಗೆ ಸೂಕ್ತವಾದಂತಹ ಕಮಾಂಡಿಂಗ್ ಡ್ರೈವಿಂಗ್ ಪೊಸಿಷನ್ ನೀಡಿ ಒಂದು ಆಕರ್ಷಕ ಡ್ರೈವಿಂಗ್ ಅನುಭವವನ್ನು ನೀಡುವ ಅನುಕೂಲಗಳನ್ನ ಇದರಲ್ಲಿ ನೀಡಿದ್ದಾರೆ. ಇದರ ಉದ್ದ 4500 mm, ಅಗಲ 1843 mm, ಎತ್ತರ 1567 mm, ವೀಲ್ ಬೇಸ್ ಬಂದ್ಬಿಟ್ಟು 2680 mm. ಹಾಗೆ ಇದರ ಬೂಟ್ ಸಾಮರ್ಥ್ಯ 530 ಲೀಟರ್. ಹಿಂಬದಿ ಆಸನಗಳನ್ನು ಮುಚ್ಚಿದಾಗ 1400 ಲೀಟರ್ ವ್ಯವಸ್ಥೆಯನ್ನ ಇದು ಹೊಂದಿದೆ. ತುಂಬಾ ಬ್ಯೂಟಿ. ಟೈರ್ ಇಡ್ಲಿಕ್ಕೆ ಯಾ ಬಾ 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 ಬಾ. ಇನ್ನು ಇದರ ಇಂಟೀರಿಯರ್ ಮತ್ತೆ ಫ್ಯೂಚರ್ಸ್ ಗಳ ಬಗ್ಗೆ ನಾವು ನೋಡೋದಾದ್ರೆ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನ ಒಳಗೊಂಡಿರುವ ಪ್ರೀಮಿಯಂ ಸೌಕರ್ಯ ಮತ್ತೆ ಸ್ಥಳಗಳ ಬಗ್ಗೆ ನೋಡೋದಾದ್ರೆ ಇದು ಕ್ಯಾಬಿನ್ ಅತ್ಯಂತ ಅನುಕೂಲಕರವಾಗಿರುವಂತದ್ದು. ಕಂಫರ್ಟಬಲ್ ಸೀಟ್ ವ್ಯವಸ್ಥೆಯನ್ನ ಇದು ಹೊಂದಿದೆ. ಇದರ ಕಾರ್ಗೋ ಏರಿಯಾ ವಿಸ್ತಾರವಾಗಿರೋದ್ರಿಂದ ದೈನಂದಿನ ಬಳಕೆಗೆ ಈ ಕಾರನ್ನ ಬಳಸಲು ಸೂಕ್ತವಾಗಿದೆ. ಇನ್ಫೋಡೈನಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಆಡಿಯ MMI ಅಂದ್ರೆ ಮಲ್ಟಿಮೀಡಿಯಾ ಇಂಟರ್ಫೇಸ್ ಸಿಸ್ಟಮ್ ಇದರಲ್ಲಿ ಇರುತ್ತೆ. ಇದರಲ್ಲಿ ಕಲರ್ ಡಿಸ್ಪ್ಲೇ, ನ್ಯಾವಿಗೇಷನ್, ಬ್ಲೂಟೂತ್, ಟೆಲಿಫೋನ್ ಮತ್ತೆ ಬೇರೆ ಬೇರೆ ರೀತಿಯ ಮೀಡಿಯಾ ಇನ್ಪುಟ್ಗಳು ಇದು ಹೊಂದಿದೆ. ನಾವು ಇಂಟೀರಿಯರ್ ಅಂಡ್ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಪರ್ಫಾರ್ಮೆನ್ಸ್ ಮತ್ತು ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಪರ್ಫಾರ್ಮೆನ್ಸ್ ಮತ್ತೆ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳೋದಾದ್ರೆ ಇದರ ಇಂಜಿನ್ ಆಪ್ಷನ್ 2024 Q3 ಸ್ಪೋರ್ಟ್ಸ್ ಬ್ಯಾಕ್ ತುಂಬಾ ಪವರ್ಫುಲ್ ಟರ್ಬೋ ಚಾರ್ಜ್ಡ್ ಇಂಜಿನ್ಗಳೊಂದಿಗೆ ಲಭ್ಯ ಆಗಿರುವಂತದ್ದು. ಇದು ಎಕ್ಸಲೆಂಟ್ ಬ್ಯಾಲೆನ್ಸ್ ಪವರ್ ಮತ್ತೆ ಅತ್ಯುತ್ತಮ ಎಫಿಷಿಯನ್ಸಿ ಒದಗಿಸುತ್ತೆ. ಟ್ರಾನ್ಸ್ಮಿಷನ್ 6 ಸ್ಪೀಡ್ ಆಟೋಮೆಟಿಕ್ ಅಂದ್ರೆ ಸ್ವಯಂ ಚಾಲಿತ ಅಥವಾ ಎಸ್ಟ್ರಾನಿಕ್ ಡ್ಯೂಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಜೊತೆಗೆ ನಮಗೆ ಇದನ್ನ ಪಡೆಯಬಹುದು. ಇದರ ಸ್ಮೂತ್ ಮತ್ತೆ ರೆಸ್ಪಾನ್ಸಿವ್ ಶಿಫ್ಟಿಂಗ್ ಅನ್ನ ಒದಗಿಸುತ್ತೆ. ಆನ್ ರೋಡ್ ಪ್ರೈಸ್ ನಿಮಗೆ 71 lakh ಗೆ ಸಿಗುತ್ತೆ. 71 lakh. ಓಕೆ. ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ 56 lakhs ನಿಂದ ಸ್ಟಾರ್ಟ್ ಆಗುತ್ತೆ. 56 lakh ಇಂದ. ಓಕೆ. ನಿಮಗೆ ನಾರ್ಮಲ್ ಬರೀ Q3 ನಿಮಗೆ 56 lakh ಬರುತ್ತೆ. 56 lakh ಬರುತ್ತೆ. ಓಕೆ. ಕ್ವಾಟ್ರೋ ಆಲ್ ವೀಲ್ ಡ್ರೈವ್ ಬಗ್ಗೆ ನೋಡೋದಾದ್ರೆ ಆಡಿಯ ಕ್ವಾಟ್ರೋ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಕೆಟ್ಟ ಹವಾಮಾನ ಪರಿಸ್ಥಿತಿಗಳಲ್ಲೂ ಎನ್ಹಾನ್ಸಿಂಗ್ ಟ್ರಾನ್ಸಾಕ್ಷನ್ ಜೊತೆಗೆ ಸ್ಟೆಬಿಲಿಟಿನ ನೀಡೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಇದರ ಡ್ರೈವಿಂಗ್ ಡೈನಾಮಿಕ್ಸ್, ರೆಸ್ಪಾನ್ಸಿವ್ ಸ್ಟೀರಿಂಗ್ ಮತ್ತೆ
ಬ್ರೇಕ್ ನ ಸೆಟಪ್ ನೀಡಿದ್ದಾರೆ. ಇದರಿಂದ ಸ್ಪೋರ್ಟಿವ್ ಡ್ರೈವಿಂಗ್ ಅನುಭವವನ್ನ ಒದಗಿಸುತ್ತೆ. ನೆಕ್ಸ್ಟ್ ಈ ಕಾರ್ನಲ್ಲಿರೋ ಸೇಫ್ಟಿ ಅಂಡ್ ಟೆಕ್ನಾಲಜಿ ಬಗ್ಗೆ ತಿಳಿಯೋದಾದ್ರೆ ಸೇಫ್ಟಿ ಫ್ಯೂಚರ್ಸ್, ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಗಳು ಇದರಲ್ಲಿದ್ದಾವೆ. 6 ಏರ್ ಬ್ಯಾಗ್ಗಳು, ಸ್ಟೆಬಿಲಿಟಿ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್, ಹಾಗೆ ಆಂಟಿ ಲಾಕ್ ಬ್ರೇಕ್ಸ್ ಸಹ ಇದರಲ್ಲಿದ್ದಾವೆ. ಡ್ರೈವರ್ ಅಸಿಸ್ಟೆನ್ಸಿ ಬಗ್ಗೆ ಹೇಳೋದಾದ್ರೆ ವೆಹಿಕಲ್ ಪಾರ್ಕಿಂಗ್ ಸೆನ್ಸರ್ಗಳಿದ್ದಾವೆ, ಅಡಾಪ್ಟಿವ್ ಕ್ರಾಸ್ ಕಂಟ್ರೋಲ್, ಹಾಗೆ ಸ್ವಯಂಚಾಲಿತ ಎಮರ್ಜೆನ್ಸಿ ಬ್ರೇಕಿಂಗ್ ನಂತಹ ಹಲವಾರು ಡ್ರೈವರ್ ಅಸಿಸ್ಟೆನ್ಸಿ ಟೆಕ್ನಾಲಜಿಗಳು ಇದರಲ್ಲಿ ಲಭ್ಯ ಇದ್ದಾವೆ. ಇನ್ನು ಇದರ ಮಾರ್ಕೆಟಿಂಗ್ ಪೊಸಿಷನ್ ಬಗ್ಗೆ ನೋಡೋದಾದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಆಡಿ Q3 BMW ನ X1, S2, ಮರ್ಸೆಂಡೀಸ್ ನ ಬೆನ್ಸ್ ಕಾರ್, ಲೆಕ್ಸಸ್ NS ಕಾರ್ಗಳೊಂದಿಗೆ ಸ್ಪರ್ಧೆಗೆ ಇಳಿದಿದೆ. ಇದರ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತಂದ್ರೆ ಸ್ಟೈಲಿಶ್ ಫ್ಯಾಷನ್ ಹೊಂದಿರುವಂತಹ, ಹಾಗೆ ಸ್ಪೋರ್ಟ್ಸ್ ಮ್ಯಾನ್ ಆಸಕ್ತಿ ಇರುವಂತಹ, ಮತ್ತೆ ಪ್ರೀಮಿಯಂ ಲಕ್ಸುರಿ ಅನ್ನ ಹುಡುಕಿ ಆಸೆ ಪಟ್ಟು ಖರೀದಿಸುವ ಕಸ್ಟಮರ್ ಇದರ ಟಾರ್ಗೆಟ್ ಆಡಿಯನ್ಸ್ ಆಗಿರ್ತಾರೆ. ಇದು ನಗರ ಪ್ರದೇಶಗಳಲ್ಲಿ ಹಾಗೆ ತಾತ್ಕಾಲಿಕವಾಗಿ ದೂರ ಪ್ರಯಾಣಗಳಿಗೆ ಅತ್ಯುತ್ತಮವಾಗಿರುವ ಕಾರ್ ಇದಾಗಿದೆ. ಸ್ನೇಹಿತರೆ, ಟೋಟಲಿ 2024ರ ಆಡಿ Q3 ಸ್ಪೋರ್ಟ್ ಪ್ಯಾಕ್ ಇದೊಂದು ಸಂಪೂರ್ಣ ಲಕ್ಸುರಿ ಕಾರ್. ಆಡಿಯ ವೈಶಿಷ್ಟ್ಯಪೂರ್ಣ ವಿನ್ಯಾಸ, ಸುಧಾರಿತ ತಂತ್ರಜ್ಞಾನ ಮತ್ತೆ ಮನೋಜ್ಞ ಡ್ರೈವಿಂಗ್ ಡೈನಾಮಿಕ್ಸ್ ಅನ್ನ ಸಂಯೋಜಿಸಿರುವ ಕಾರಣ ಲಕ್ಸುರಿ ಕಾರ್ನ ವಿಭಾಗದಲ್ಲಿ ಜನಪ್ರಿಯ ಆಯ್ಕೆ ಇದಾಗಿದೆ. ಫ್ರೆಂಡ್ಸ್, ಇದುವರೆಗೂ ನಮಗೆ ಆಡಿ ಕಾರ್ನ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಮೊಹಮ್ಮದ್ ಫಯಾಜ್ನವರಿಗೆ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈ ತರ ಒಳ್ಳೊಳ್ಳೆ ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀವಿ. ನೀವೆಲ್ಲರೂ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.